ದಶರಥ ಅಶ್ವಮೇಧ ಯಾಗನು ಮುಗಿಸಿದ್ದ, ಪುತ್ರಕಾಮೇಷ್ಟಿ ಯಾಗನು ಮಾಡಿದ್ದ. ಅವನು ಕೊಟ್ಟ ಹವಿಸ್ಸು ಪಡೆದ ದೇವತೆಗಳು ಪ್ರತಿಗೃಹ್ಯ ಸುರಭಾಗನ್ ಪ್ರತಿಜಗ್ಮುರ್ ಯಥಾಗತಂ, ಎಲ್ಲಿಂದ ಬಂದಿದ್ರು ಅಲ್ಲಿಗೆ, ಅಂದರೆ ಅವರವರ ಲೋಕಗಳನ್ನು ಸೇರಿಕೊಂಡ್ರು. ದಶರಥ ತೊಟ್ಟಿದ್ದ ದೀಕ್ಷೆ ತೆಗೆದಿಟ್ಟು ಅಯೋಧ್ಯ ನಗರಕ್ಕೆ ವಾಪಸ್ ಬಂದ. ಯಾಗ ನಡೆದಿದ್ದು ಊರೊಳಗಲ್ಲ, ಊರಾಚೆ. ಅವನು ಹಿಂದೆ ಇದ್ದ ರಾಜರು ವಸಿಷ್ಠರಿಗೆ ಮತ್ತು ಋಷ್ಯಶೃಂಗರಿಗೆ ನಮಸ್ಕಾರ ಮಾಡಿ ಅವರವ್ರ ರಾಜ್ಯಗಳಿಗೆ ರಿಟರ್ನ್ ಆದರು. ಆ ಯಾಗ ಮುಗಿಸಿದ ಋಷ್ಯಶೃಂಗರು ಕೂಡ ಶಾಂತಳ ಜೊತೆ ಅಂಗದೇಶಕ್ಕೆ ಹೊರಟು ನಿಂತರು. ಅವ್ರನ್ನೆಲ್ಲ ವಾಪಸ್ ಕಳಿಸ್ಕೊಟ್ಟ ಮೇಲೆ ಈ ದಶರಥ ಈಗ ಯಾಗದ ಫಲ ಅನುಭವಿಸೋ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ. ಉವಾಸ ಸಖಿತಸ್ತತ್ರ ಪುತ್ರೋತ್ಪತ್ತಿಂ ವಿಚಿಂತಯನ್, ಮಕ್ಕಳಾಗೋದನ್ನೇ ಕಾಯ್ತಿದ್ದ. ಆಗೊಂದು ದಿನ ಯಾಗ ಮುಗಿದ 6 ಋತುಗಳು ಕಳೆದ ಮೇಲೆ, ಅಂದರೆ 1 ವರ್ಷ ಆದಮೇಲೆ ಚೈತ್ರ ಮಾಸ ಬಂತು. ಆ ಚೈತ್ರ ಮಾಸದ ನವಮಿ ದಿನ, ಶುಕ್ಲ ನವಮಿ ಅದು. ಅವತ್ತು ಮೇಷರಾಶಿಯಲ್ಲಿ ಸೂರ್ಯ, ಮಕರದಲ್ಲಿ ಮಂಗಳ, ಕರ್ಕಾಟಕದಲ್ಲಿ ಗುರು, ಮೀನದಲ್ಲಿ ಶುಕ್ರ, ಈ 8 ಗ್ರಹಗಳು ಕೂಡ ಆಯಾ ಉಚ್ಚ ಸ್ಥಾನದಲ್ಲಿದ್ವು. ಗ್ರಹಗತಿಗಳು ಹೀಗಿದ್ದಾಗ ಕೌಸಲ್ಯ ಗರ್ಭದಿಂದ ಒಂದು ಮಗು ಹುಟ್ಟುವಂತು. ಇಲ್ಲ, ಹಂಗಂದರೆ ತಪ್ಪಾಗುತ್ತೆ. ಆ ದಿವ್ಯ ಗರ್ಭದಿಂದ ಲೋಕೋದ್ಧಾರಕ ಅವತರಿಸಿ ಬಂದ. ಯಾರವನು? ಜಗನ್ನಾಥ, ಸರ್ವಲೋಕ ನಮಸ್ಕೃತ, ವಿಷ್ಣೋರರ್ಧಂ ಮಹಾಭಾಗಂ ಇಕ್ಷ್ವಾಕು ವರ್ಧನಂ. ಇಕ್ಷ್ವಾಕು ಕುಲದಲ್ಲಿ ಯಾರು ಹುಟ್ಟು ಬಂದರು? ವಿಷ್ಣುವಿನ ಅರ್ಧ ಭಾಗವೇ ಆಗಿದ್ದ ಕೌಸಲ್ಯ ಜನಯದ್ರಾಮಂ. ಅವನು ಹೇಗಿದ್ದ? ಸರ್ವಲಕ್ಷಣ ಸಂಯುಕ್ತಂ. ಈ ಹಿಂದೆ ನಾರದರು ಹೇಳಿದ್ರಲ್ಲ, ಕಮಲದಂತಹ ಕಣ್ಣು, ಉದ್ದವಾಗಿದ್ದ ತೋಳು, ದೇಹದ ಮೇಲೆ ಶುಭ ಚಿಹ್ನೆಗಳು, ಅವನ ಸುತ್ತಲೂ ದಿವ್ಯಪ್ರಭೆ, ಡಿವೈನ್ ಔರ ಇತ್ತು ಅಂತ. ಹಂಗಿದ್ದ. ಹೀಗೆ ಲೋಕಗಳನ್ನು ತನ್ನ ಲೀಲೆಯ ಹಾಗಾಡಿಸೋ ಆ ಭಗವಂತ ನಿಮ್ಮ ಹಾಗೆ ನಡೆದಾಡೋಕೆ, ನಗೋಕೆ, ಅಳೋಕೆ, ನಾವು ನಡೀತಿರೋ ಈ ಭೂಮಿ ಮೇಲೆ ಅವನು ಹುಟ್ಟುತ್ತಾ. ಅವನಿಗೆ ಜನ್ಮ ಕೊಟ್ಟ ತಾಯಿ ಕೌಸಲ್ಯ. ವಜ್ರಧಾರಿ ಇಂದ್ರನ ತಾಯಿ ಅದಿತಿ ದೇವಿ ಥರ ಹೊಳಿತಿದ್ಲು ಆಕೆ. ಆಮೇಲೆ ಕೈಕೆಗೆ ಭರತ ಹುಡ್ತ. ಅವನಾರು ಸಾಕ್ಷಾತ್ ವಿಷ್ಣು ಚತುರ್ಭಾಗ, ವಿಷ್ಣುವಿನ 4ನೇ ಒಂದಂಶ. ಸತ್ಯಪರಾಕ್ರಮ, ಸರ್ವಗುಣೈ ಸುಮುದಿತಾಹ, ಎಲ್ಲ ಗುಣಗಳು ಅವನಲ್ಲಿ ತುಂಬಿ ತುಳುಕ್ತಾ ಇತ್ತು. ಇದೇ ಥರ ಸುಮಿತ್ರೆಗೂ 2 ಮಕ್ಕಳು ಹುಟ್ಟಿದ್ರು, ಲಕ್ಷ್ಮಣ ಮತ್ತು ಶತ್ರುಘ್ನ. ಅವರಿಬ್ಬರು ವೀರವು, ಸರ್ವ ಅಸ್ತ್ರ ಕುಶಲವು. ಹೀಗೆ ಹುಟ್ಟುವಾಗಲೇ ಒಂದಷ್ಟು ಸ್ಪೆಷಲ್ ಕ್ವಾಲಿಟಿ ಬಂದಿತ್ತು. ನಾವು ಕಳೆದ ಎಪಿಸೋಡಲ್ಲಿ ದಶರಥ ಅವನ ಹೆಂಡತಿರಿಗೆ ಆ ದಿವ್ಯ ಪಾಯಸನ ಹೆಂಗೆ ಡಿವೈಡ್ ಮಾಡಿಕೊಟ್ಟ ಅನ್ನೋದನ್ನು ನೋಡಿದ್ವಿ. ಅದನ್ನು ನೆನಪು ಮಾಡಿಕೊಂಡ್ರೆ ಈ ಅವತಾರದ ಬಗ್ಗೆನೂ ಗೊತ್ತಾಗುತ್ತೆ. ಕೌಸಲ್ಯ ಆ ಪಾಯಸದ ಅರ್ಧ ಭಾಗ ಕುಡಿದಿದ್ಲಲ್ವ, ಸೊ ವಿಷ್ಣುವಿನ ಅರ್ಧ ಅಂಶವಾಗಿ ರಾಮ ಹುಟ್ಟಿದ. ಉಳಿದದ್ರಲ್ಲಿ ಅರ್ಧ ಕೈಕೇಯಿ ಕುಡಿದಿದ್ಲು. ಚತುರ್ಭಾಗ 4ನೇ ಒಂದು ಅಂಶವಾಗಿ ಭರತ ಹುಟ್ಟಿದ. ಉಳಿದ 8ನೇ ಒಂದು ಅಂಶವಾಗಿ ಲಕ್ಷ್ಮಣ ಶತ್ರುಘ್ನರು ಹುಡ್ತಾರೆ. ಇದನ್ನೇ ಇನ್ನೊಂದು ರೀತಿ ನೋಡೋದಾದರೆ, ರಾಮ ಧರ್ಮದ ಸಂಕೇತ, ಭರತ ತ್ಯಾಗದ ಸಂಕೇತ, ಲಕ್ಷ್ಮಣ ಸೇವೆಯ ಸಂಕೇತ, ಶತ್ರುಘ್ನ ಇದನ್ನೆಲ್ಲ ರಕ್ಷಣೆ ಮಾಡೋದರ ಸಂಕೇತ. ಈ 4 ಜನ ಅಣ್ಣ ತಮ್ಮಂದ್ರು ಹೆಂಗಿದ್ರು ಅಂದರೆ ಗುಣವಂತರಾಗಿದ್ದರು. ಆ ಗುಣಕ್ಕೆ ತಕ್ಕಂತೆ ಅನುರೂಪರಾಗಿದ್ದರು. ಪ್ರಕಾಶಮಾನವಾಗಿ ಹೊಳಿತಿದ್ರು. ಪ್ರೋಷ್ಠಪದೋಪಮಾಹ, ಉತ್ತರಾಭಾದ್ರ ಪೂರ್ವಾಭಾದ್ರ ನಕ್ಷತ್ರಗಳ ಹಾಗೆ ಜಗಮಗಿಸ್ತಿದ್ರಂತೆ ಆ ರಾಜಪುತ್ರರು. ಅವ್ರು ಹುಟ್ಟಿದಾಗ ಗಂಧರ್ವರು ಹಾಡಿದ್ರು, ಅಪ್ಸರೆಯರು ಹಾಡಿ ಕುಣಿದ್ರು, ದೇವತೆಗಳು ದುಂದುಬಿ ಬಾರಿಸಿದ್ರು, ಹೂವಿನ ಮಳೆ ಸುರಿತು, ಜನ ಎಲ್ಲ ಅಯೋಧ್ಯೆ ಕಡೆ ನುಗ್ಗಿ ಬಂತು. ದೊಡ್ಡದಾಗಿದ್ದ ಅಯೋಧ್ಯೆ ಮೇನ್ ರೋಡೇ ತುಂಬ ಹೋಯಿತು. ಅಲ್ಲಲ್ಲಿ ಸ್ಟೇಜ್ ಹಾಕ್ಕೊಂಡ್ರು, ಜನ ತಾವೇ ಹಾಡ್ತಾ ಕುಣಿಯೋಕೆ ಶುರು ಮಾಡಿದರು. ಈ ಎಲ್ಲ ಸಂಭ್ರಮ ಒಂದಲ್ಲ ಎರಡಲ್ಲ 11 ದಿನದ ತನಕ ಹಾಗೆ ಇತ್ತು. ಆದರೆ ಈ ಜನಕ್ಕಿನ್ನೂ ಕೂಡ ಹುಟ್ಟಿರೋದು ಮಹಾವಿಷ್ಣು ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ರಾಜನಿಗೆ ಮಗು ಆಗಿದೆ ಅನ್ನೋ ಆನಂದನೇ ಅವರಲ್ಲಿ ಹೆಚ್ಚಾಗಿತ್ತು. ಬಟ್ ದೇವರ ಆಟ ಇದು. ಆ ಜನ ಅವರಿಗೆ ಗೊತ್ತಿಲ್ಲದೆ ಭಗವಂತನನ್ನು ಸಂತೋಷವಾಗಿ ಬರಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳೆಲ್ಲ ಹುಟ್ಟಿ 11 ದಿನ ಕಳೀತು. ಅಂದರೆ ರಾಮ ಹುಟ್ಟಿದ 12 ದಿನ ಆದಮೇಲೆ ಕ್ಷತ್ರಿಯನ ಜನನ ಸೂತಕ ಕಳೆಯುತ್ತೆ. ಅದಾದ ಮಾರನೇ ದಿನ ನಾಮಕರಣ ಮಾಡಿದರು. ಹುಟ್ಟಿದಾಗ ಮನುಷ್ಯನಿಗೆ ರೂಪ ಇರುತ್ತೆ, ಆದರೆ ನಾಮಕರಣ ಅನ್ನೋ ಪುಣ್ಯ ಕಾರ್ಯ ಮಾಡಿದ ಮೇಲೆ ಹೆಸರು ಸೇರಿಕೊಳ್ಳುತ್ತೆ. ಹೆಸರೇ ಅಲ್ವಾ ಮನುಷ್ಯನ ಐಡೆಂಟಿಟಿ. ಆ ಮಂಗಳ ಕಾರ್ಯನ ವಸಿಷ್ಠರೇ ಮಾಡ್ತಾರೆ. ಕೌಸಲ್ಯ ಮಗನಿಗೆ ರಾಮ ಅಂತ ಹೆಸರಿಡ್ತಾರೆ. ಈ ರಾಮ ಅನ್ನೋ ಹೆಸರಿಗೆ ಏನರ್ಥ ಅಂತ ಕೇಳಿದರೆ 100 ಎಕ್ಸ್ಪ್ಲನೇಷನ್ ಕೊಡ್ಬೋದು. ಜಗತ್ತಿಗೆಲ್ಲ ಬೆಳಕು ಕೊಡೋನು ರಾಮ. ಭ್ರೂಧಾತುವಿನಿಂದ ಬರೋ ಹೆಸರು ಭರತ, ಹೊರೋನು. ಎಂಥ ಜವಾಬ್ದಾರಿ ಬೇಕಾದರೂ ಹೊರೋ ಕ್ಯಾಲಿಬರ್ ಇರೋನು.
ಲಕ್ಷ್ಮಣ ಸರ್ವಲಕ್ಷಣ ಸಂಪನ್ನ, ಶತ್ರುಘ್ನ ಎದುರಾಣಿನ ಧ್ವಂಸ ಮಾಡೋನು. ಈ ಥರ ಒಳ್ಳೊಳ್ಳೆ ಅರ್ಥ ಬರೋ ಹಾಗೆ ವಸಿಷ್ಠರು ಹುಡುಕಿ ಹೆಸರಿಟ್ರು. ಹಂಗಂತ ಅವ್ರೇನು ಈಗಿನ ಕಾಲದ ಪೇರೆಂಟ್ಸ್ ಥರ ಹುಡುಕಾಡಿ ತಡಕಾಡಿ ಇಡಲಿಲ್ಲ. ಈ ಹಿಂದೆ ಇದ್ದ ಹೆಸರುಗಳನ್ನೇ ಸೆಲೆಕ್ಟ್ ಮಾಡಿದರು. ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಾತಾಡೋಣ. ನೀವು ಅಷ್ಟೇ ತೀರಾ ಕ್ರಿಟಿಕಲ್ ರಿಸರ್ಚ್ ಮಾಡಿ ಹೆಸರಿಡಕ್ಕೆ ಹೋಗಬೇಡಿ. ಗೂಗಲ್ ಕೇಳಂತೂ ಹೆಸರು ಇಡಲೇಬೇಡಿ. ನನ್ನ ಸಜೆಷನ್ನು, ಹೆಸರು ಫ್ಯಾಷನ್ ಆಗಿರಬಾರ್ದು, ಮಕ್ಕಳ ಡೆಸ್ಟಿನಿ ಡಿಸೈಡ್ ಮಾಡೋ ಆ ಥರ ಇರಬೇಕು ಅಲ್ವಾ. ಈಗ ಇಲ್ಲಿ ಮುಂದೆ ನೋಡೋಣ. ಈ ರಾಮಾಯಣದಲ್ಲಿ ಈ ದಶರಥನ ಮಕ್ಕಳ ಆಟ ಹುಡುಗಾಟ ಇದೇನೂ ನೋಡೋಕೆ ಸಿಗಲ್ಲ. ಈ ಕಾವ್ಯ ಎಷ್ಟು ಗಂಭೀರವಾಗಿದೆಯೋ ಈ ಮಕ್ಕಳ ಬಾಲ್ಯ ಕೂಡ ಅಷ್ಟೇ ಗಂಭೀರವಾಗೇ ಇದೆ. ಈ ಹುಡುಗರಲ್ಲಿ ದೊಡ್ಡವನು ರಾಮ ಹೆಂಗಿದ್ದ ಅಂದರೆ ದಶರಥನ ಆನಂದದ ಧ್ವಜ ಇದ್ದಂಗಿದ್ದ. ಕೇತೂರಿವ, ಕೇತನ ಅಂದರೆ ಬಾವುಟ ಏನು ಕೆಳಗೆ ಹಾರಾಡುತ್ತಾ? ಇಲ್ಲ, ಎತ್ತರದಲ್ಲಿ ಹಾರಾಡುತ್ತೆ. ಹಂಗಿದ್ದ ರಾಮ. ದಶರಥನ ಮಕ್ಕಳು ಹೆಂಗಿದ್ರು ಅಂದರೆ ಸರ್ವವೇದವಿದ, ಎಲ್ಲ ವೇದಗಳನ್ನು ಕಲ್ತಿದ್ರು, ಶೂರರಾಗಿದ್ದರು. ಸರ್ವಲೋಕ ಹಿತೇರತಃ, ಜಗತ್ತಿಗೆ ಒಳ್ಳೆಯದಾಗೋ ಕೆಲಸನೇ ಮಾಡ್ತಿದ್ರು. ಸರ್ವೇ ಜ್ಞಾನೋಪಸಂಪನ್ನ, ಬರೀ ಪುಸ್ತಕದಲ್ಲಿ ಇರೋದನ್ನಲ್ಲ, ಅದರ ಆಚೆಗೂ ಇರೋ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋರು. ಸರ್ವೇ ಮುದಿತ ಗುಣೈಹಿ, ಒಳ್ಳೊಳ್ಳೆ ಗುಣಗಳೇ ಅವರಿಗೆ ಆಭರಣ ಆಗಿತ್ತು. ಚೆನ್ನಾಗಿ ತಿಳ್ಕೋಬೇಕು, ಧೈರ್ಯವಾಗಿರಬೇಕು, ಸ್ವಾರ್ಥವಿಲ್ಲದೆ ದುಡಿಬೇಕು, ಒಳ್ಳೆಯತನದಲ್ಲಿ ಬದುಕಬೇಕು. ಇದಿಷ್ಟನ್ನು ವಾಲ್ಮೀಕಿಗಳು ಹೇಳ್ದೇನೆ ನಮಗೆ ಹೇಳ್ತಾ ಇದ್ದಾರೆ. 4 ಜನರಲ್ಲೂ ಇಷ್ಟು ಕ್ವಾಲಿಟಿ ಇತ್ತು. ಆದರೆ ನಮ್ಮ ರಾಮ ಸ್ಪೆಷಲ್ ಅಲ್ವಾ. ಇಷ್ಟ ಸರ್ವಸ್ಯ ಲೋಕಸ್ಯ, ಪ್ರತಿಯೊಬ್ಬರೂ ರಾಮನನ್ನು ಪ್ರೀತಿಸ್ತಾ ಇದ್ರು. ಶಶಾಂಕ ಇವ ನಿರ್ಮಲ, ಅವನು ಚಂದ್ರನ ಹಾಗೆ ನಿರ್ಮಲವಾಗಿದ್ದ. ಅರೆ, ಸೂರ್ಯವಂಶದ ಯುವರಾಜನ ವಾಲ್ಮೀಕಿ ಸೂರ್ಯ ಅನ್ನಬೇಕು ತಾನೆ, ಮತ್ತು ಯಾಕೆ ಚಂದ್ರ ಅಂದಿದ್ದು? ಸೂರ್ಯ ಸುಡ್ತಾನೆ, ಸೆಳೆಯಲ್ಲ. ಆದರೆ ಚಂದ್ರ ಹಂಗಲ್ಲ. ಸುಮ್ಮನೆ ಚಂದ್ರನ ನೋಡ್ತಾ ಇದ್ರೇ ಮನಸ್ಸು ಹಗುರ ಆಗುತ್ತೆ, ತಂಪಾಗುತ್ತೆ. ರಾಮನು ಅಷ್ಟೇ ಕೂಲ್ ಆ್ಯಂಡ್ ಕಾಮ್. ಅದಕ್ಕೆ ಇಷ್ಟ ಆಗ್ತಿದ್ದ. ನಾವು ಅಷ್ಟೇ ಕೂಗಾಡಿ ರೇಗಾಡಿ ನಾವು ಸರಿ ಅಂತ ಪ್ರೂವ್ ಮಾಡ್ಕೋಬೋದೇನೋ ಅಷ್ಟೇ. ಯಾರನ್ನು ಗೆಲ್ಲಕ್ಕಾಗಲ್ಲ, ಯಾರ ಮನಸ್ಸಲ್ಲೂ ಜಾಗ ಪಡಿಯೋಕ್ಕಾಗಲ್ಲ. ರಾಮನ ಹಾಗಿರೋದು ಅಂದರೆ ಬರೀ ಒಬ್ಬಳನ್ನೇ ಮದುವೆ ಆಗೋದು ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ್ದ ಬಾಡು ಅದು. ಅದೇನಂತ ಮುಂದೆ ನೋಡ್ತಾ ಹೋಗೋಣ. ಈ ರಾಮ ಆನೆ ಮೇಲೆ ಕೂರ್ತಾ ಇದ್ದ, ಕುದುರೆ ಸವಾರಿ ಮಾಡ್ತಿದ್ದ, ರಥ ಓಡಿಸ್ತಿದ್ದ, ಧನುರ್ವೇದ ಸೈನ್ಸ್ ಆಫ್ ಆರ್ಚರಿಲಿ ಪಳಗಿದ್ದ. ಎಲ್ಲ ಕಲ್ತಿದ್ರು. ನಿರತಃ ಪಿತೃಶುಶ್ರೂಷಣೆ ರತಃ, ಅಪ್ಪನ ಸೇವೆ ಮಾಡೋದ್ರಲ್ಲಿ ಖುಷಿ ಕಂಡುಕೊಂಡಿದ್ದ. ಬಾಲ್ಯಾತ್ ಪ್ರಭೃತಿ, ಹುಟ್ಟಿದಾಗಿಂದಲೂ ಲಕ್ಷ್ಮಣನ ಜೊತೆಗೇನೆ ರಾಮನ ಪ್ರೀತಿ ಜಾಸ್ತಿ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನೋ ಬಹಿಪ್ರಾಣ ಇವಾಪರಃ, ರಾಮನ ಹೊರಗಿನ ಪ್ರಾಣವೇ ಆಗಿಬಿಟ್ಟಿದ್ದ ಲಕ್ಷ್ಮಣ. ನಚತೇನ ವಿನಾ ನಿದ್ರಂ, ಅವನಿಲ್ಲದೆ ನಿದ್ದೆ ಮಾಡ್ತಾ ಇರಲಿಲ್ಲ. ನಹಿ ಅಶ್ನಾತಿ ಮೃಷ್ಟಮನ್ನಂ, ಲಕ್ಷ್ಮಣನ ಜೊತೆ ಹಂಚ್ಕೊಳ್ಳದೆ ಒಂದು ತುತ್ತು ಊಟನೂ ಮಾಡ್ತಾ ಇರಲಿಲ್ಲ. ಕಾಡಿಗೆ ಬೇಟೆ ಹೋದರೂ ಲಕ್ಷ್ಮಣ ಬೇಕು, ಕುದುರೆ ಸವಾರಿ ಮಾಡುವಾಗಲೂ ಜೊತೆಗಿರಬೇಕು. ರಾಮ ಏನು ಬಾರ ಲಕ್ಷ್ಮಣ ಅಂತ ಕರೆಯೋದೇ ಬೇಕಿರಲಿಲ್ಲ. ರಾಮ ಹೊರಟ್ರೆ ಸಾಕು, ಬಿಲ್ಲು ಬಾಣ ಇಟ್ಕೊಂಡು ಲಕ್ಷ್ಮಣನು ಹೊರಟು ಬಿಡ್ತಾ ಇದ್ದ. ಇದೇ ಥರ ಭರಸ್ಯಾಪಿ ಶತ್ರುಘ್ನೋ ಪ್ರಾಣೈ ಪ್ರಿಯತರೋ ನಿತ್ಯಂ, ಭರತನಿಗೆ ಶತ್ರುಘ್ನ ಅಂದರೆ ಪ್ರೀತಿ. ಇವ್ರನ್ನ ನೋಡ್ತಾ ಇದ್ದ ದಶರಥ ದೇವತೆಗಳಿಂದ ಸೇವೆ ಮಾಡಿಸ್ಕೊಳ್ತಾ ಇರೋ ಬ್ರಹ್ಮನ ಆಗಿದ್ದ. ದಿನ ಕಳೀತು, ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಹುಟ್ಟಿತು. ಇಲ್ಲಿ ಮದುವೆಗೆ ದಾರಾಕ್ರಿಯ ಅನ್ನೋ ಪದ ಬಳಸಿದ್ದಾರೆ ವಾಲ್ಮೀಕಿ. ಅದರ ಅರ್ಥ ಮದುವೆನೇ, ಆದರೆ ಒಳ ಅರ್ಥ ಏನು ಅಂತ ನೀವು ಹುಡುಕಿ ಕಮೆಂಟ್ ಮಾಡಿ. ದಶರಥ ಆ ಯೋಚನೆಯಲ್ಲಿದ್ದಾಗ ದಶರಥನ ಆಸ್ಥಾನಕ್ಕೆ ಅಭ್ಯಗಚ್ಚನ್ ಮಹಾತೇಜ ವಿಶ್ವಾಮಿತ್ರೋ ಮಹಾಮುನಿ, ವಿಶ್ವಾಮಿತ್ರರು ಬರ್ತಾರೆ. ಅವರು ಬಂದಿದ್ದು ನೋಡಿ ದಶರಥನ ಆಸ್ಥಾನದಲ್ಲಿದ್ದವರಿಗೆಲ್ಲ ಭಯ ಆಗಿಬಿಡುತ್ತೆ. ಆದರೆ ವಿಶ್ವಾಮಿತ್ರರು ಬಂದು ಸುದ್ದಿ ಕೇಳಿ ದಶರಥನಿಗೆ ಖುಷಿನೇ ಆಗುತ್ತೆ. ವಿಶ್ವಾಮಿತ್ರರ ಹತ್ರ ಓಡೋಡು ಬರ್ತಾನೆ. ವಿಶ್ವಾಮಿತ್ರರು ಹಿಂಗಿದ್ರು ಅಂದರೆ ಜ್ವಲಿತಂ ದೀಪ್ತ್ಯ ತಾಪಸಂ, ತಪಸ್ಸು ಮಾಡಿ ಮಾಡಿ ಮುಖ ತೇಜಸ್ಸಿಂದ ತುಂಬಿತ್ತು. ಅವರನ್ನು ದಶರಥ ಭಕ್ತಿಯಿಂದ ಬರ್ಮಾಡ್ಕೊಳ್ತಾ ಇದ್ದರೆ ವಿಶ್ವಾಮಿತ್ರರು ಅವನ್ನ ಕ್ಷೇಮ ವಿಚಾರಿಸ್ತಾರೆ. ಪೂರೆ ಕೋಶೆ ಜನಪದೆ ಬಾಂಧವೇಶು ಸುಹೃತ್ಸು, ಅಯೋಧ್ಯೆ ಹೆಂಗಿದೆ, ಕಚೇರಿಯಲ್ಲಿ ಸಂಪತ್ತು ಹೆಂಗಿದೆ, ಪ್ರಜೆಗಳು ವಾಸ ಮಾಡೋ ಜನಪದ ಹೆಂಗಿದೆ, ನಿನ್ನ ಬಾಂಧವರು ಕ್ಷೇಮವಾಗಿದ್ದಾರಾ, ಸ್ನೇಹಿತರು ನಿನಗೆ ಅನುಕೂಲಕರವಾಗಿದ್ದಾರಾ ಅಂತೆಲ್ಲ ಕುಶಲಂ ಪರ್ಯಪೃಚ್ಛತ್ ವಿಚಾರಿಸ್ತಾರೆ. ನೋಡಿ, ವಿಶ್ವಾಮಿತ್ರರು ಬರೀ ಋಷಿ ಅಲ್ಲ, ರಾಜರ್ಷಿ. ರಾಜನಾಗಿದ್ದವರು ಋಷಿ ಆದರು. ಅದು ಹೆಂಗೆ ಅಂತ ಮುಂದಿನ ಸರ್ಗಗಳನ್ನು ನೋಡ್ತಾ ಗೊತ್ತಾಗುತ್ತೆ. ಒಬ್ಬ ರಾಜ ಸಂತುಷ್ಟನಾಗಿರೋಕ್ಕೆ ಏನಿರಬೇಕೋ ಅದು ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಮಂತ ಅಪಿ ಸನ್ನತ, ಸಾಮಂತರೆಲ್ಲ ನಿನಗೆ ತಕ್ಕಂಗೆ ನಡ್ಕೊಳ್ತಾ ಇದ್ದಾರಾ, ರಿಪವಾಜಿತ
ಶತ್ರುಗಳನ್ನೆಲ್ಲ ಗೆದ್ದಿದೆಯಾ ತಾನೇ? ದೈವ ಕಾರ್ಯ ಸರಿಯಾಗಿ ಮಾಡ್ತಾ ಇದೆಯಾ? ಮನುಷ್ಯನ ಸರಿಯಾಗಿ ನೋಡ್ಕೊಳ್ತಾ ಇದೆಯಾ? ಸಾಧುಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆಯಾ ತಾನೇ ಅಂತ ಕೇಳ್ತಾರೆ. ಹಿಂಗೆ ಕೇಳೋ ಮೂಲಕ ರಾಜ ಮೆಂಟಲಿ ಆ್ಯಂಡ್ ಮೆಟೀರಿಯಲಿ ಎಷ್ಟು ನೆಮ್ಮದಿಯಾಗಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ತಿದ್ದಾರೆ. ಹಿಂಗೆ ಕೇಳಿ ದಶರಥನ ಜೊತೆಗಿದ್ದ ವಸಿಷ್ಠರಿಗೆ, ಅವರ ಜೊತೆಗಿದ್ದ ಬೇರೆ ಬೇರೆ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾರೆ. ವಿಶ್ವಾಮಿತ್ರರು ಬಂದಿದ್ದು ನೋಡಿ ದಶರಥನಿಗೆ ಎಷ್ಟು ಖುಷಿ ಆಯಿತು ಅಂದರೆ ಅವನಿಗೆ ಹೇಳ್ತಾನೆ, ನೀವು ಬಂದಿದ್ದು ಯಥಾ ಅಮೃತಸ್ಯ ಸಂಪ್ರಾಪ್ತಿ, ಸಾಯೋನಿಗೆ ಅಮೃತ ಸಿಕ್ಕಂಗಾಯಿತು. ಯಥಾ ವರ್ಷಂ ಅನೂದಕ್ಕೆ, ನೀರಿಲ್ಲದ ಊರಿಗೆ ಮಳೆ ಬಂದಂಗಾಯಿತು. ಯಥಾ ಪುತ್ರ ಜನ್ಮ ಅಪ್ರಜಸ್ಯ, ಮಕ್ಕಳಿಲ್ಲದವ್ರಿಗೆ ಮಗ ಹುಟ್ಟಿದಂಗಾಯಿತು. ಯಥಾ ಲಾಭ ಪ್ರಣಶ್ಯಸ್ಯ, ಲಾಸ್ ಆಗಿದ್ದವನಿಗೆ ಲಾಭ ಸಿಕ್ಕದಂಗಾಯಿತು. ಯಥಾ ಹರ್ಷ ಮಹೋದಯೇ, ದೊಡ್ಡ ಜ್ಞಾನ ಸಿಕ್ಕಾಗೋ ಸಂತೋಷ ನನಗಾಯಿತು ಅಂತಾನೆ. ಸೊ ಟೋಟಲಿ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ದಶರಥ, ಓವರ್ ಎಕ್ಸೈಟ್ಮೆಂಟು. ಆ ಎಕ್ಸೈಟ್ಮೆಂಟಲ್ಲೇ ಹೇಳ್ತಾನೆ, ದೈವತಂ ಹಿ ಭವಾನ್ ಮಮ, ನೀವು ನನ್ನ ಪಾಲಿಗೆ ದೇವರಿದ್ದ ಹಾಗೆ ಅದೇನು ಕೆಲಸ ಆಗಬೇಕು ಅನ್ನೋದ್ರಿಂದ ದಯವಿಟ್ಟು ಕೇಳಿ ಅಂತಾನೆ. ಈ ಮಾತು ಕೇಳಿ ಪಾಪ ವಿಶ್ವಾಮಿತ್ರ ಕೂಡ ಸಂತೋಷ ಪಡ್ತಾನೆ. ಪರಮ ಋಷಿ ಪರಮಂ ಜಗಾಮ ಹರ್ಷಂ. ಆದರೆ ವಿಶ್ವಾಮಿತ್ರ ಬಂದಿದ್ದ ಪರ್ಪಸ್ ಕೇಳಿದ ಕೂಡಲೇ ದಶರಥ ಸ್ಟನ್ನಾಗಿ ಹೋಗ್ತಾನೆ. ವಿಶ್ವಾಮಿತ್ರರು ಬಂದಿದ್ದು ಏನಕ್ಕೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಯಿರುತ್ತೆ. ಆದರೆ ಅವ್ರು ಏನೇನು ಮಾತಾಡ್ಕೊಂಡ್ರು, ಆ ಮಾತಲ್ಲಿ ಏನೇನೆಲ್ಲ ದೈವ ರಹಸ್ಯ ಇತ್ತು, ಫಸ್ಟ್ ಆಫ್ ಆಲ್ ಈ ಘಟನೆ ಯಾಕಾಯಿತು ಅದು ಗೊತ್ತಿಲ್ಲ ಅಲ್ವಾ, ಅದನ್ನು ಹೇಳ್ತೀನಿ. ಆದರೆ ಈಗಲ್ಲ, ಮುಂದಿನ ಎಪಿಸೋಡಲ್ಲಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡೋದು ಮರಿಬೇಡಿ. ಜೊತೆಗೆ ನಿಮ್ಮ ಸಹಕಾರ ಇರಲಿ. ಮತ್ತೆ ಸಿಗೋಣ. ನಮಸ್ಕಾರ.